ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಹಣ ಬಂದ ಇದೇ ಫಸ್ಟ್ ನಾನು ಮೋಟೋಲಾಗ್ ಮಾಡ್ತಿರೋದು. ತುಂಬ ಖುಷಿ ಅನಿಸ್ತಿದೆ. ನಮಗೂ ಕೂಡ ಒಳ್ಳೆ ಯೂಟ್ಯೂಬರ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಆಸೆ. ಆದರೆ ಏನು ಮಾಡ್ತೀರಾ, ನಾನಂತೂ 9 to 5 ಜಾಬ್ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಬೆಳಗ್ಗೆ ಬೇಗ ಏಳು, ಅಡುಗೆ ಮಾಡು, ಫ್ರೆಶ್ ಅಪ್ ಆಗು, ತಿಂಡಿ ತಿನ್ನು, ಅದೇ ತಿಂಡಿ ಬಾಕ್ಸ್ಗೆ ಹಾಕು, ಮಧ್ಯಾಹ್ನ ಅದೇ ತಿನ್ನು. ಏನು ಮಾಡೋದು, ಬ್ಯಾಚುಲರ್ ಲೈಫ್ ಅಂದ್ರೇ ಈಗಲ್ವಾ. ಇನ್ನು ನಾನು ಮಾಡೋ ಕೆಲಸದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗ್ಗೆ ಹೋದರೆ ಇಡೀ ದಿನವೇ ನಾನು ಮಾಡೋ ಕೆಲಸಕ್ಕೆ ಹೋಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಜೀವನದಲ್ಲಿ ಏನಾದರೂ ಮಾಡಬೇಕು ಅಂದರೆ ಸ್ಟ್ರಗಲ್ ಪಡಲೇಬೇಕು. ನಮ್ಗೆ ಇಷ್ಟ ಇಲ್ಲ ಅಂದರೂ ಆ ಕೆಲಸ ಮಾಡಲೇಬೇಕು, ದುಡಿಲೇಬೇಕು. ಇವಾಗ ವೀಡಿಯೋ ನೋಡ್ತಿರೋರು ಕಮೆಂಟ್ನಲ್ಲಿ ಬಂದು ಹೇಳ್ಬೋದು, ಇಷ್ಟ ಇಲ್ಲ ಅಂದಮೇಲೆ ನೀನು ಮಾಡೋ ಕೆಲಸಕ್ಕೆ ರಿಸೈನ್ ಮಾಡಿಗುರು, ಬೇರೆ ಏನಾದರೂ ನೋಡ್ಕೊ ಅಂತ. ಆದರೆ ಬೆಂಗಳೂರಲ್ಲಿ ಆ ಥರ ಇಲ್ಲ. ರಿಯಾಲಿಟಿ ನೋಡಿದ್ರೆ ಎಷ್ಟು ಜನ ಬೆಂಗಳೂರಿಗೆ ಬರ್ತಾರೋ ಅವ್ರಿಗೆ ಅವ್ರು ಇಷ್ಟಪಡೋ ಕೆಲಸ ಅಥವಾ ಅವ್ರು ಬಯಸಿದ ಥರ ಸ್ಯಾಲ್ರಿ ಸಿಗಲ್ಲ. ಅವ್ರಿಗೆ ಇವಾಗಿನ ಪರಿಸ್ಥಿತಿಯಲ್ಲಿ ಕೆಲಸ ಸಿಗೋದು ತುಂಬ ಕಷ್ಟ. ಯಾಕೆ ಅಂತ ಕೇಳ್ತೀರಾ? ಇನ್ ಕರ್ನಾಟಕ ಪರ್ ಇಯರ್ ಎಕ್ಸಾಮ್ ಮುಗಿಸಿ ಪಾಸ್ಡ್ ಔಟ್ ಆಗ್ತಿರೋ ಸ್ಟೂಡೆಂಟ್ಸ್ ಎಷ್ಟು ಅಂದರೆ ಅಪ್ರಾಕ್ಸಿಮೇಟ್ 5.5 ಲಕ್ಷ ಜನ. ಇದರಲ್ಲಿ 50% ಜನ ಬಂದು ಕೆಲಸ ಬೇಕು ಅಂತ ಬಂದರೂ ಕೂಡ 2 ಲಕ್ಷ ಉದ್ಯೋಗ ಸೃಷ್ಟಿ ಆಗಬೇಕು. ಇವಾಗಿರೋ ಪರಿಸ್ಥಿತಿಯಲ್ಲಿ ಬಂದು ಇರೋ ವರ್ಕರ್ಸ್ನ ಕಂಪ್ನಿಯಿಂದ ತೆಗೀತಿದ್ದಾರೆ. ಇನ್ನು ಜಾಬ್ ವೇಕೆನ್ಸಿ ಎಲ್ಲಿಂದ ಇರ್ತವೆ? ಅಲ್ಲಿ ಯಾವುದೋ ಒಂದು ಕಂಪ್ನೀಲಿ ವಾಕ್ ಇನ್ ಡ್ರೈವ್ ಇದೆ ಅಂತ ಹೋದರೆ ಇರೋ 10 ಪ್ಲೇಸ್ಮೆಂಟ್ಗೆ 200 ಜನ ಬಂದಿರ್ತಾರೆ. ಈ 10 ಜಾಬ್ಗೆ ಆ ಕಂಪ್ನಿಯಲ್ಲಿ ಇರೋ ವರ್ಕರು ಯಾರೋ ಮ್ಯಾನೇಜರ್ಗೋ ಇಲ್ಲ HR ಗೋ ಹೇಳಿ ರೆಫರಲ್ ಕೊಟ್ಟು ಅವ್ರಿಗೆ ಗೊತ್ತಿರೋರನ್ನ ಹೈರ್ ಮಾಡ್ತಾರೆ. ಇದು ಒಂದು ಸ್ಟೋರಿ. ಆದರೆ ಇನ್ನೊಂದು ಬೇರೆನೇ ಸ್ಟೋರಿ ಇದೆ. ಇದು ಬೇರೆ ಯಾರ್ದು ಸ್ಟೋರಿ ಅಲ್ಲ, ನನ್ನದೇ ಸ್ಟೋರಿ. ನಾನು ಬೆಂಗಳೂರಿಗೆ ಫಸ್ಟ್ ಬಂದಾಗ 2023 ಏಪ್ರಿಲ್ ಟೈಮಲ್ಲಿ ನಮ್ಮ ಅಣ್ಣನ ಫ್ರೆಂಡ್ ಒಬ್ಬರು ಇದ್ದರು, HR. ಆ ಟೈಮ್ನಲ್ಲಿ ಡೆವಲಪ್ಸ್ ಇಂಜಿನಿಯರಿಂಗ್ಗೆ ತುಂಬ ಹೈರಿಂಗ್ ನಡೆದಿತ್ತು. ಅವಾಗ ನಾನು ಯಾಕೆ ಕೋರ್ಸ್ ಮಾಡಿ ಜಾಬ್ ತಗೋಬಾರ್ದು ಅಂತ ಡಿಸೈಡ್ ಮಾಡಿ ಕೋರ್ಸ್ ಜಾಯ್ನ್ ಆಗೋಣ ಅಂತ ಹೋದರೆ 3 months ಕೋರ್ಸ್ಗೆ ಅದು ಯಾವುದೋ ಒಂದು ಕೋಚಿಂಗ್ ಸೆಂಟ್ರಲ್ಲಿ 70,000 ಕೇಳಿದ್ರು. ಈ ಥರದ ಸೆಂಟ್ರ್ಗಳು ಇಲ್ಲಿ ಮೂಲೆಗೂ ಸಿಗ್ತವೆ. ಹಾಗೆ ಹುಡುಕ್ತಾ ನಂಗೊಂದು ಕೋಚಿಂಗ್ ಸೆಂಟರ್ ಸಿಕ್ತು. 22,000ಗೆ ಫುಲ್ ಕೋರ್ಸು 3 monthsನಲ್ಲಿ ಕಂಪ್ಲೀಟ್ ಮಾಡಿಕೊಡ್ತೀವಿ, ಜಾಬ್ ಅಶ್ಯೂರೆನ್ಸ್ ಕೂಡ ಇರುತ್ತೆ ಅಂತ ಹೇಳಿದ್ರು. ನಾನು ಜಾಯ್ನ್ ಆದೆ, PGಲಿ ಸ್ಟೇ ಮಾಡಿದೆ. ಕೋರ್ಸ್ ಕಂಪ್ಲೀಟ್ ಮಾಡೋಕ್ಕೆ 4 ತಿಂಗಳಾಯಿತು. ಆಮೇಲೆ ಜಾಬ್ ಫೈಂಡಿಂಗ್ಸ್ ಆ್ಯಪ್ನಲ್ಲಿ ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಂಡೆ. ನೋಡಿದ್ರೆ ಅಷ್ಟರಲ್ಲಿ ಈ ಡೆವಾಪ್ಸು ಮತ್ತು ಕ್ಲೌಡ್ ಇಂಜಿನಿಯರಿಂಗು ಜಾಬ್ ವೇಕೆನ್ಸೀಸೇ ಇರಲಿಲ್ಲ, ಎಲ್ಲ ಫಿಲ್ ಆಗಿದ್ದು. ಆಮೇಲೆ ಏನು ಮಾಡೋದು, ತುಂಬ ವಾಕ್ ಇನ್ ಡ್ರೈವ್ ಹೋದೆ, ಯಾವುದೂ ಆಗಲಿಲ್ಲ. ಇದು ಬರೀ ನಾನು ಒಬ್ಬನ ಕತೆ ಅಲ್ಲ. ಅದಾಗಿ 4 ತಿಂಗಳಾದಮೇಲೆ ಇದೆಲ್ಲ ಬಿಟ್ಟು ಏನಾದರೂ ಬಿಸ್ನೆಸ್ ಮಾಡೋಣ, ಇದೆಲ್ಲ ಆಗಲ್ಲ ಅಂತ ಡಿಸೈಡ್ ಮಾಡಿದೆ. ಆವಾಗ ಬೇರೆ ನಾನು ಬೆಂಗಳೂರಿಗೆ ಬಂದು ಆಲ್ಮೋಸ್ಟ್ 10 months ಆಗಿತ್ತು. ಅದೇ ಟೈಮಲ್ಲಿ ನಾನು ವರ್ಕ್ ಮಾಡ್ತಿರೋ ಕಂಪ್ನಿಲಿ ಹೈರಿಂಗ್ ನಡೀತಿತ್ತು. ಹೋದೆ, ಹೇಗೋ ಜಾಬ್ ಆಯಿತು. ಆದರೆ ಏನು ಮಾಡ್ತೀರಾ, ಸ್ಯಾಲ್ರಿ ಕಡಿಮೆ. ಬಿಡು ಸದ್ಯಕ್ಕೆ ಇದನ್ನೇ ಮಾಡ್ತಿರೋಣ, ಆಮೇಲೆ ಬೇರೆ ಕಡೆ ಜಾಯ್ನ್ ಆದರೆ ಆಯಿತು ಅಂದ್ಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದವನು. ಇನ್ನೂ ಅಲ್ಲೇ ಮಾಡ್ತಿದ್ದೀನಿ. ಒಂದು ಸಲ ಕೆಲಸ ಬಿಟ್ಟರೆ ಮತ್ತೆ ಮುಂಚೆ ಥರ ಜಾಬ್ ಸರ್ಚ್ ಮಾಡಬೇಕು. ಇದು ಬರೀ ನಾನು ಒಬ್ಬನ ಕತೆ ಅಲ್ಲ, ಬೆಂಗಳೂರಿಗೆ ಜಾಬ್ ಬೇಕು, ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳೋರ ಕತೆ. ಎಷ್ಟೋ ಜನ ಈ ಥರದ ಕೋಚಿಂಗ್ ಸೆಂಟ್ರಿಗೆ ದುಡ್ಡು ಕಟ್ಟಿ ಜಾಬ್ ಕೊಡಿಸ್ತಾರೆ ಅಂತ ನಂಬಿ ಮೋಸ ಹೋಗ್ತಾರೆ. ಈ ಸಮಸ್ಯೆಗಳನ್ನು ನೋಡಿದ್ರೆ ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತಲೇ ಗೊತ್ತಾಗಲ್ಲ. ಈ ವ್ಯವಸ್ಥೆ ತಪ್ಪಿದೆಯೋ, ಈ ಸರ್ಕಾರಗಳು ತಪ್ಪಿದೆಯೋ, ಈ ಎಜುಕೇಷನ್ ಸಿಸ್ಟಮ್ ತಪ್ಪಿದೆಯೋ, ಇಲ್ಲ ನಮ್ಮಂಥ ಜನ ಸಾಮಾನ್ಯರು ತಪ್ಪಿದೆಯೋ, ಇಲ್ಲ ನಾವು ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋದು ತಪ್ಪಿದೆಯೋ, ಒಂದೂ ಗೊತ್ತಿಲ್ಲ. ನಿಮಗೆ ನಾನು ಮಾಡಿರೋ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.